ಓಂ ಭೇದ ವ್ಯಪದೇಶಾಚ್ಚ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ನಾವೀಗ ತತ್ವ ಪ್ರದೀಪ ನೋಡ್ತಾ ಇದ್ದೀವಿ. ಅದರಲ್ಲಿ ಈಗ ಸರ್ವಾಂತರ್ಯಾಮಕೋ ವಿಷ್ಣು ಸರ್ವನಾಮ್ನಾಭಿಧೀಯತೆ ಈಶೋಹಂ ತ್ವಮಸೌಚೀತಿ ನತು ಸರ್ವಸ್ವರೂಪತಃ ಅಂತೇನು ಮಾತಿದೆ. ಅದಕ್ಕೆ ಅರ್ಥ ನಾವೀಗಾಗಲೇ ನೋಡಿದ್ದೇವೆ. ಭಗವಂತನನ್ನ ಎಲ್ಲ ಶಬ್ದಗಳಿಂದಲೂ ಹೇಳ್ತಾರೆ. ಏಷಃ ತ್ವಂ ಅಸೌ ಇತ್ಯಾದಿ ಎಲ್ಲ ಶಬ್ದಗಳಿಂದಲೂ ಹೇಳ್ತಾರೆ. ಆದರೆ ಯಾಕೆ ಆತನನ್ನು ಹೇಳ್ತಾರೆ ಹಾಗೆ ಅಂದರೆ, ಅವನು ಸರ್ವಾಂತರ್ಯಾಮಿ ಆದ್ದರಿಂದ, ನಿನ್ನಲ್ಲಿಯೂ ನನ್ನಲ್ಲಿಯೂ ಅವರಲ್ಲೂ ಇವರಲ್ಲೂ ಎಲ್ಲರಲ್ಲೂ ಅಂತರ್ಯಾಮಿ ಆದ್ದರಿಂದ ಅವನನ್ನು ಆ ಥರ ಹೇಳ್ತಾರೆ. ಹೊರತು ನತು ಸರ್ವಸ್ವರೂಪತಃ, ಸರ್ವಸ್ವರೂಪ, ಸರ್ವರಿಂದ ಆತ ಅಭಿನ್ನ ಅಲ್ಲ, ಅಭೇದ ಶಾಸ್ತ್ರಗಳ ತಾತ್ಪರ್ಯ ಅಲ್ಲ ಅಂತ ಈ ಹಿಂದೆ ಬಂದಿದೆ. ಅದನ್ನು ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನಿಸಿದ್ದನ್ನ ನೋಡಿದ್ದೇವೆ. ಮುಂದೆ ಬಹವಃ ಪುರುಷ ಬ್ರಹ್ಮನ್ ಉತಾಹೋ ಏಕ ಏವತು ಕೋಶತ್ರ ಪುರುಷ ಶ್ರೇಷ್ಠ ತದ್ಭವಾನ್ ವಕ್ತುಮರ್ಹತಿ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾತಂ ಪುರುಷಂ ವಿಶ್ವಮಾಖ್ಯಾಸ್ಯಾಮಿ ಗುಣಾಧಿಕಂ ಇತಿ ಮೋಕ್ಷಧರ್ಮೆ. ಮೋಕ್ಷಧರ್ಮ ಪರ್ವದಲ್ಲಿ, ಮಹಾಭಾರತದಲ್ಲಿ ಶಾಂತಿ ಪರ್ವದ ಒಂದು ಉಪಪರ್ವ ಇದು. ಅದರಲ್ಲಿ ಬಂದಿರುವ ಮಾತನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅದನ್ನು ತ್ರಿವಿಕ್ರಮ ಪಂಡಿತರು ತಗೊಂಡಿದ್ದಾರೆ. ಅದರ ಅರ್ಥ ಏನು ಬರೆದಿಲ್ಲ ಅವರು. ಆ ಅರ್ಥ ಸ್ಪಷ್ಟ ಇದೆ ಅನ್ನೋ ದೃಷ್ಟಿಯಿಂದ ಬರೆದಿಲ್ಲ ಅಷ್ಟೆ. ಜನಮೇಜಯ ವೈಶಂಪಾಯನರನ್ನು ಕೇಳ್ತಾನೆ. ಅನೇಕ ಜನ ಬ್ರಹ್ಮನ್ ಅಂತ ಸಂಬೋಧನೆ ವೈಶಂಪಾಯನರನ್ನ ಜನಮೇಜಯ ಪ್ರಶ್ನಿಸಿದ್ದ. ಅನೇಕ ಜನ ಪುರುಷರಿದ್ದಾರೋ, ಒಬ್ಬನೇ ಪುರುಷ ಇದ್ದಾನೋ, ಮತ್ತೆ ಕೋಶತ್ರ ಪುರುಷ ಶ್ರೇಷ್ಠ, ಅನೇಕ ಜನ ಪುರುಷರಿರುವುದಾದ್ರೆ ಅವರಲ್ಲಿ ಶ್ರೇಷ್ಠ ಯಾರು? ತದ್ಭವಾನ್ ವಕ್ತುಮರ್ಹತಿ, ನೀನು ನನಗೆ ಅದನ್ನು ಹೇಳಬೇಕು ಅಂತ ಕೇಳಿದಾಗ ಅವರು ವೈಶಂಪಾಯನರು ಉತ್ತರಿಸ್ತಾರೆ, ಕುರುಕುಲೋದ್ವಹ, ಕುರುಕುಲದಲ್ಲಿ ಹುಟ್ಟಿದ ಮಹಾಪುರುಷನಾದ ಶ್ರೇಷ್ಠ ಪುರುಷನಾದ ಜನಮೇಜಯನೇ ಕೇಳು. ನೈತದಿಚ್ಛಂತಿ ಏಕಂ ಪುರುಷಂ, ಒಬ್ಬನೇ ಪುರುಷ ಅಂತ ಅನ್ನೋದನ್ನ ಶಾಸ್ತ್ರಕಾರರು ಒಪ್ಪಿಲ್ಲ. ಅನೇಕ ಜನ ಪುರುಷರೇ ಇದ್ದಾರೆ. ಅದು ಹಾಗಾದ್ರೆ ಒಬ್ಬನೇ ಪುರುಷನನ್ನ ಶ್ರೇಷ್ಠ ಅಂತ ಹೇಳ್ತಾರೆ ಅಷ್ಟೇ. ಭಗವಂತನನ್ನ ಪುರುಷರು ಅನೇಕ ಜನ ಇದ್ದಾರೆ. ಬಹೂನಾಂ ಪುರುಷಾಣಾಂ ಯಥಾ ಏಕಾ ಯೋನಿ ಉಚ್ಯತೆ. ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಅಂತ ಏಕಾಂತ ಭಗವಂತನನ್ನು ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ ಅಂದ್ರೆ, ಆ ಅನೇಕ ಜನ ಪುರುಷರಿಗೆ ಹಾಗೆ ಜಡಗಳಿಗೂ ಕೂಡ ಏಕಾ ಯೋನಿ, ಒಂದೇ ಒಂದು ಮೂಲ ಕಾರಣ ಇದೆ ಅಂತ ಆ ವೇದವಾಕ್ಯಗಳಲ್ಲಿ ಪ್ರತಿಪಾದಿತ ಆಗಿದೆ. ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಇತ್ಯಾದಿ ವಾಕ್ಯಗಳಲ್ಲಿ ಹಾಗೆ ಪ್ರತಿಪಾದಿತ ಆಗಿರುವಂತೆ ನಾನು ಕೂಡ ಆ ವಾಕ್ಯಕ್ಕೆ ಅನುಸಾರವಾಗಿ ಬೇರೆ ಬೇರೆ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ತೇನೆ. ಮಹಾಭಾರತದ್ದು ಏಕಮೇವ ದ್ವಿತೀಯಂ ಬ್ರಹ್ಮ ಇತ್ಯಾದಿ ಉಪನಿಷದ್ ವಾಕ್ಯಗಳು ಅವೆಲ್ಲವನ್ನೂ ಕೂಡ ನಾನು ಹೀಗೆ ಅರ್ಥ ಮಾಡ್ಕೊಳ್ತೀನಿ ಅಂತ ಅವರ ತಾತ್ಪರ್ಯ. ಇದಕ್ಕೆ ಅರ್ಥ ಏನು ಹೇಳಿಲ್ಲ. ಏವಂ ತರ್ಹಿ ವಿಷ್ಣು ಸರ್ವನಾಮ ವಾಚ್ಯತ್ವ ಶ್ರುತೇ ಸರ್ವಾಂತರ್ಯಾಮಿತ್ವಾಚ್ಚ ಸರ್ವನಾಮತ್ವ ಉಪಪತ್ತೇ ಶ್ರುತಿಸ್ಮೃತಿ ಪ್ರಸಿದ್ಧತ್ವಾಚ್ಚ ಭೇದಸ್ಯ ನ ಅಭೇದ ಪ್ರಾಪ್ತಿ ಭೇದಸ್ಯ ನ ಅಭೇದ ನಿರಾಸ ಪ್ರಾಪ್ತಿ ಇತ್ಯಾಶಂಕ್ಯಾ. ಇದು ಈಗಾಗಲೇ ತತ್ವಪ್ರಕಾಶಿಕದಲ್ಲಿ ನಾವು ನೋಡಿದ್ದು. ಅದ್ವೈತಗಳು ಕೇಳ್ತಾರೆ, ಭಗವಂತ ಸರ್ವನಾಮ ವಾಚ್ಯ, ಅವನನ್ನ ಸರ್ವನಾಮ ವಾಚ್ಯ ಅಂತ ಶ್ರುತಿ ಸ್ಮೃತಿಗಳೆಲ್ಲ ಹೇಳ್ತಾ ಇವೆ, ಮತ್ತು ಸರ್ವಾಂತರ್ಯಾಮಕ ಕೂಡ. ಅದರಿಂದ ಎಲ್ಲರಲ್ಲೂ ಒಳಗಿರುವುದರಿಂದ ಸರ್ವ ಶಬ್ದಗಳು ಅವನಿಗೆ ಸಲ್ಲುತ್ತವೆ. ಸರ್ವ ಶ್ರುತಿ ಸ್ಮೃತಿಗಳಲ್ಲೂ ಭೇದವೇ ಪ್ರಸಿದ್ಧವಾಗಿದೆ. ಸರ್ವ ಶ್ರುತಿ ಸ್ಮೃತಿ ಪ್ರಸಿದ್ಧತ್ವಾಚ್ಯ ಭೇದಸ್ಯ, ಭೇದವು ಸರ್ವಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿದೆ. ಹಾಗಾದ್ರೆ ಎಲ್ಲಾ ಕಡೆ ಇರುವುದು ಭೇದವೇ ಅಂತ ಆದ್ಮೇಲೆ ಈ ಅಭೇದದ ಪ್ರಸಕ್ತಿಯೇ ಇಲ್ವಲ್ಲ. ಅಭೇದ ನಿರಾಸ ಪ್ರಸಕ್ತಿ, ಅಭೇದ ಅಂತನ್ನುವುದೇ ಎಲ್ಲೂ ಪ್ರಸ್ತುತವಾಗಲಿಲ್ಲ. ಎಲ್ಲೂ ಯಾವ ಪ್ರಮಾಣದಿಂದಲೂ ಅಭೇದ ಅನ್ನೋದು ಪ್ರಸ್ತುತ ಆಗಲಿಲ್ಲ ಅಂದ ಮೇಲೆ ಆ ಅಭೇದವನ್ನು ನಿರಾಕರಿಸುವುದು ಹೇಗೆ? ಅದು ಅಭೇದ ನಿರಾಸ ಪ್ರಾಪ್ತಿ ಅಂತಿದೆ. ಅಭೇದವನ್ನು ನಿರಾಸ ಮಾಡುವ ಪ್ರಸಂಗವೇ ಇಲ್ವಲ್ಲ ಅಂತ. ಅದಕ್ಕಿಂತ ಮುಂಚೆ ಅಭೇದದ ಪ್ರಸಕ್ತಿಯೇ ಇಲ್ವಲ್ಲ ಅನ್ನೋ ಮಾತನ್ನ
ನಾವು ಇಟ್ಕೊಳ್ಬೇಕು. ಅದನ್ನ ಈ ಹಿಂದೆ ತತ್ವಪ್ರಕಾಶಿಕಾದಲ್ಲ ನಾನು ನೋಡಿದ್ದೀನಿ. ಈ ಒಂದು ತತ್ವ ಪ್ರದೀಪದ ಮಾತಿನಲ್ಲಿ ನ ಅಭೇದ ನಿರಾಸ ಪ್ರಾಪ್ತಿ ಅಂತ ಇಷ್ಟು ಮಾತ್ರ ಇದೆ. ನಾವು ಅಭೇದ ಪ್ರಾಪ್ತಿ, ಅಭೇದ ಪ್ರಸಕ್ತಿ ಅಂತ ಅನ್ನೋದನ್ನು ಕೂಡ ಇಟ್ಕೊಳ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಅದು ಗೊತ್ತಾಗೋದಿಲ್ಲ. ಹಿಂದೆ ತತ್ವ ಪ್ರಕಾಶಿಕ ಅಥವಾ ತತ್ವ ಸತ್ತರ್ಕ ದೀಪಾವಳಿ ಅದನ್ನು ನೋಡಿ, ಅವಾಗಲೂ ಸ್ಪಷ್ಟ ಆಗ್ತದೆ. ತತ್ವ ಪ್ರಕಾಶಿಕ ಜಯತೀರ್ಥದ ವಾಕ್ಯ ನೋಡಿ, ನನ್ವೇವಂ ಅದ್ವೈತ ಶ್ರುತ್ಯ ಭಾವೆ ಕಥಂ ಅದ್ವೈತಂ ಶ್ರುತ್ಯಾದಿನ ನಿಷಿದ್ಧತೆ ತಸ್ಯ ಅಪ್ರತ್ಯಕ್ಷತ್ವೇನ ಶ್ರುತಿಂ ವಿನಾ ಪ್ರಾಪ್ತಿ ಅಭಾವಾತ್ ಅಪ್ರಾಪ್ತಸ್ಯ ಚ ನಿಷೇಧ ಅಯೋಗಾತ್ ಅಂತ ತತ್ವ ಪ್ರಕಾಶಿಕ ಮಾತಿದೆ. ಆ ದೃಷ್ಟಿಯಿಂದ ಇದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಎಲ್ಲಾ ಶ್ರುತಿ ಸ್ಮೃತಿಗಳು ಭೇದವನ್ನೇ ಪ್ರತಿಪಾದನೆ ಮಾಡ್ತವೆ. ಅದ್ವೈತವನ್ನು ವೇದ ಪ್ರತಿಪಾದನೆ ಮಾಡುವಂತಹ ಒಂದು ವೇದ ವಾಕ್ಯವೂ ಇಲ್ಲ ಅಂತೀರಿ ನೀವು ತತ್ವವಾದಿಗಳು. ಅದ್ವೈತಿಗಳು ಆವಾಗ ನಮ್ಮನ್ನು ಕೇಳ್ತಾರೆ, ಅದ್ವೈತವನ್ನ ಶ್ರುತಿಯಿಂದ ನಿರಾಸ ಮಾಡುವುದು ಹೇಗೆ? ಯಾಕೆಂದ್ರೆ ಅದು ಅದ್ವೈತ ಅಂತನ್ನೋದು ಬೇರೆ ಯಾವ ಪ್ರಮಾಣದಿಂದಲೂ ಪ್ರಸ್ತುತ ಅಲ್ವಲ್ಲ. ಪ್ರಸ್ತುತ ಅಲ್ಲದೇ ಇದ್ದರಿಂದ ನಿರಾಕರಿಸುವುದಾದ್ರೂ ಹೇಗೆ? ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಪ್ರಮಾಣಗಳಲ್ಲಿ ಆ ಅಭೇದ ಅಂತ ಅನ್ನೋದು ಪ್ರತ್ಯಕ್ಷ ಅಲ್ಲ. ಆದ್ರಿಂದ ಅದು ನಮಗೆ ಪ್ರಸ್ತುತ ಆಗಲಿಲ್ಲ. ಮತ್ತೆ ಶ್ರುತಿಗಳು ಇನ್ನು ಹೇಳೋಣ ಅಂದ್ರೆ ಶ್ರುತಿಗಳೆಲ್ಲವೂ ನೀವೇ ಹೇಳುವಂತೆ, ದ್ವೈತಿಗಳು ಹೇಳುವಂತೆ ಭೇದವನ್ನೇ ಹೇಳ್ತವೆ. ಹಾಗಿರುವಾಗ ಏನ್ ಮಾಡುವುದು ಅಂತ ಅವ್ರು ಕೇಳ್ತಿದ್ದಾರೆ. ದ್ವಾಸುಪರ್ಣ ಇತ್ಯಾದಿ ವೇದವಾಕ್ಯಗಳು ಭೇದವನ್ನು ಹೇಳ್ತಾ ಇವೆ, ಅಭೇದವನ್ನು ನಿರಾಕರಣೆ ಮಾಡ್ತೀವಿ ಅಂತಂತೀರಿ. ಅಭೇದವನ್ನು ನಿರಾಕರಿಸಲಿಕ್ಕೆ ಹೇಗೆ ಸಾಧ್ಯ? ಅಭೇದ ಎಲ್ಲರೂ ಪ್ರಸ್ತುತ ಆಗಬೇಕಲ್ಲ ಅಂತ ಹೀಗೆ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ಇಲ್ಲಿ ಮುಂದಿನಂತೆ ಉತ್ತರ ಇದೆ. ಉಕ್ತಾಚ ಪ್ರಾಪ್ತಿ ಅಂತ ಆಚಾರ್ಯರ ಭಾಷ್ಯದಲ್ಲಿ ಅಭೇದ ಅನ್ನೋದು ಪ್ರಸ್ತುತ ಆಗಿದೆ. ಅದು ಯಾವುದೋ ಒಂದು ಪ್ರಮಾಣದಿಂದ, ಪ್ರತ್ಯಕ್ಷವೋ ಶ್ರುತಿಯೋ ಯಾವುದೋ ಒಂದು ರೀತಿಯಿಂದ ಪ್ರಸ್ತುತ ಆಗಿದೆ. ಈ ತತ್ವಮಸಿ ಇತ್ಯಾದಿ ವೇದವಾಕ್ಯಗಳಿವೆ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವೇದವಾಕ್ಯಗಳಿವೆ. ಆ ಎಲ್ಲ ವೇದವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಅಭೇದ ಅಂತ ಅನ್ನೋದು ಅನೇಕ ಜನ ಜಿಜ್ಞಾಸುಗಳಿಗೆ, ಓದುಗರಿಗೆ ಅದು ಪ್ರಸ್ತುತವೇ ಆಗಿದೆ. ಆದ್ರಿಂದ ಅದನ್ನು ನಿರಾಕರಿಸಬೇಕಾದ ಅಗತ್ಯ ಇದೆ. ಏತದುಕ್ತಂ ಭವತಿ, ತ್ರಿಕೃ ಪಂಡಿತರು ಹೇಳ್ತಾರೆ, ಕಾನಿಚಿದ್ ವಾಕ್ಯಾದಿ ಕೈಸ್ಥಿತ ಮಂದಮತಿಭಿ. ಕೆಲವು ವೇದವಾಕ್ಯಗಳು ಈ ಶ್ರುತಿಗಳಲ್ಲಿವೆ. ಆ ಮಾತುಗಳನ್ನು ಓದುವಾಗ ಕೆಲವು ಮಂದಮತಿಗಳಿಗೆ ಅತಿ ದೀರ್ಘ ಭ್ರಾಂತಿಭಿ. ಇದು ನೋಡಿ, ಈ ಮಾತುಗಳನ್ನು ಗಮನಿಸಿ. ನಮಗೆ ಜಗತ್ತಿನಲ್ಲಿ ಭ್ರಾಂತಿಗಳು ಬರ್ತಾವಲ್ಲ, ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ಅಂತ ತಿಳ್ಕೊಳ್ತೇವೆ, ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊತೀವಲ್ಲ, ಇವೆಲ್ಲ ಸಣ್ಣ ಸಣ್ಣ ಭ್ರಾಂತಿಗಳು, ಸ್ವಲ್ಪ ಬಹಳ ದೀರ್ಘಕಾಲ ಇರೋದಿಲ್ಲ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿಯುವುದೇನಿದೆ, ಆ ಪ್ರಖರವಾದ ಬೆಳಕು ಕಪ್ಪೆ ಚಿಪ್ಪಿನ ಮೇಲೆ ಪ್ರತಿಫಲಿಸಿದಾಗ ಬೆಳ್ಳಿ ಅಂತ ತಿಳಿದಿರ್ತೇವೆ. ಸ್ವಲ್ಪ ಹೊತ್ತಾದ್ಮೇಲೆ ಭ್ರಾಂತಿ ಹೊರಟೋಗ್ತದೆ. ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದಿರ್ತೀವಿ, ಕತ್ತಲಲ್ಲಿ ತುಳಿದು ಭಯ ಪಡ್ತೀವಿ, ಕತ್ತಲು ಹೋದ ಮೇಲೆ ಅದು ಗೊತ್ತಾಗ್ತದೆ. ಆದರೆ ಅತಿ ದೀರ್ಘ ಭ್ರಾಂತಿ ಇದು. ಕೆಲವು ಭ್ರಾಂತಿಗಳು ಜೀವಮಾನ ಪೂರ್ತಿ ಹೋಗೋದಿಲ್ಲ, ಕೆಲವು ಭ್ರಾಂತಿಗಳು ಜನ್ಮ ಜನ್ಮಾಂತರಕ್ಕೂ ಮುಂದುವರಿತವೆ. ಹೀಗೆ ಅತಿ ದೀರ್ಘ ಭ್ರಾಂತಿ ಬಿಹಿ, ಈ ಕೆಲವು ಮಂದಮತಿಗಳು ಅತಿ ದೀರ್ಘವಾದ ಭ್ರಾಂತಿಗಳನ್ನೇ ಹೊಂದಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರಿಂದ ತ್ರಿಕೃ ಪಂಡಿತರು, ನನಗೂ ಅತಿ ದೀರ್ಘಕಾಲದ ಭ್ರಾಂತಿಯೇ ಇತ್ತು, ನಾನು ಅಭೇದದ ಬಗ್ಗೆ ಭ್ರಾಂತಿಯನ್ನು ಇಟ್ಟುಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ಅದಕ್ಕೆ ತ್ರಿಕೃ ಪಂಡಿತರ ಮಾತುಗಳು ಅವರ ಜೀವನದ ಘಟನೆಗಳ ಪ್ರತಿಬಿಂಬ ಆಗಿವೆ ಅಂತ ಕಾಣಿಸ್ತದೆ. ಅತಿ ದೀರ್ಘ ಭ್ರಾಂತಿ ಬಿಹಿ ಅಭೇದ ವಾಚಕಾನಿ ಅಭಿಧೀಯಮಾನಾನಿ. ಆದ್ರಿಂದ ಅವರಿಗೆ ಅದು ಭೇದವನ್ನೇ ಹೇಳ್ತಾ ಇದ್ರು ಕೂಡ ಅಭೇದ ಹೇಳ್ತಿದೆ ಅಂತ ಅವರಿಗೆ ಅನಿಸಿಬಿಟ್ಟಿದೆ. ಅನಿಸಿ ಅವರು ಅದೇ ತರ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಅಭಿಧೀಯಮಾನಾನಿ ಸಾಕ್ಷಾತ್ ಭೇದ ಸಾಧಕಾನ್ಯಪಿ. ವಸ್ತುತಃ ಅವು ಭೇದವನ್ನೇ ಸಾಧನೆ ಮಾಡ್ತೇವೆ, ಆದ್ರೆ ಅಭೇದವನ್ನು ಸಾಧನೆ ಮಾಡುವಂತೆ ಅನಿಸ್ತಾ ಇದೆ. ಮೃದು ಹೃದಯಾನ ಸಂದೇಹ ಮಾವಹೇಯು. ತುಂಬಾ ಸುಂದರವಾದ ಮಾತುಗಳು. ಮೃದು ಹೃದಯಾನ ಸಂದೇಹ ಬರ್ತದೆ ಈ ಶ್ರುತಿಗಳನ್ನು ಓದಿದಾಗ. ಶ್ರುತಿಗಳು ಭೇದವನ್ನು ಹೇಳ್ತವೋ ಅಭೇದವನ್ನು ಹೇಳ್ತವೋ ಅಂತ ಸಂದೇಹ ಬರ್ತದೆ. ಯಾರಿಗೆ ಅಂದ್ರೆ ಮೃದು ಹೃದಯಾನ. ಇದೇ ತುಂಬಾ ಸುಂದರವಾದ ಮಾತು ಅಂತ ಹೇಳಿದೆ. ಯಾರಿಗೆ ಮನಸ್ಸು ತುಂಬಾ ಮೃದುವಾಗಿದೆಯೋ, ಮೃದು ಅಂದ್ರೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವುದು, ಆ ಥರ ಮೃದು ಅಂತ ಅರ್ಥ ಅಲ್ಲ ಇಲ್ಲಿ. ಇಲ್ಲಿ ಮೃದು ಅನ್ನೋ ಶಬ್ದಕ್ಕೆ ಈ ಯಾವುದಾದ್ರೂ ತಪ್ಪು ತಿಳುವಳಿಕೆಗೆ ಬಲಿಯಾಗುವಂಥ ಮಾತು ಅಂತ ಇಷ್ಟೇ ಅಭಿಪ್ರಾಯ.
ಅವರಿಗೆ ದೃಢವಾದ ಮನಸ್ಸಿಲ್ಲ. ಒಂದನ್ನು ಹೀಗೆ ಓದಿದ್ರೆ ಇದು ಸರಿ ಅಂತ ಅನಿಸ್ತದೆ, ಮತ್ತೊಂದು ಯಾವುದೋ ಹೇಳಿಕೆ ಕಂಡಾಗ ಆ ಕಡೆ ಸರಿ ಅಂತ ಅನಿಸ್ತದೆ. ಅದಕ್ಕಾಗಿ ಅವರನ್ನು ಮೃದು ಹೃದಯರು ಅಂತ ಶಾಸ್ತ್ರ ಹೇಳಿರೋದು. ನಾನು ಇದನ್ನು ಕೂಡ ನಿಮ್ಮೆಲ್ಲರ ಜೊತೆ ಅನೇಕ ಸರಿ ಮಾತಾಡುವಾಗ ಪ್ರಸ್ತಾವ ಮಾಡಿದ್ದೆ. ಹೌದು, ಆಚಾರ್ಯರ ಮಾತುಗಳೆಲ್ಲ ಅವ್ರು ಕೊಟ್ಟಿರೋ ಕಾರಣಗಳೆಲ್ಲ ಓದಿದಾಗ ಭೇದವೇ ನಮಗೆ ಪ್ರಸ್ತುತ ಅಂತ ಅನಿಸ್ತದೆ. ಕೆಲವು ಸರಿ ನಮ್ಮ ಭೇದ, ನಮ್ಮ ತತ್ವವಾದ ಇದೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆಯಲ್ಲ, ತುಂಬಾ ಸಂಕೀರ್ಣವಾಗಿದೆಯಲ್ಲ, ಸಾಧನೆಯಲ್ಲಿ ಅನೇಕ ತೊಡಕುಗಳು ಕಾಣಿಸ್ತಾವಲ್ಲ. ಇಲ್ಲಿ ಅಭೇದ ಸಿದ್ಧಾಂತದಲ್ಲಿ ಏನು ನಾನು ಬ್ರಹ್ಮ ಅಭಿನ್ನ ಅಂತ ಬಿಟ್ಟು ತಿಳ್ಕೊಂಡ್ರೆ ಆಯ್ತು. ಅಲ್ಲಿ ತಿಳ್ಕೊಳ್ಬೇಕಾದ, ನಾವು ಜ್ಞಾನ ಪಡ್ಕೊಳ್ಬೇಕಾದ ಬಹಳ ಸಂಗತಿಗಳೇನು ಇಲ್ಲ ಅಂತ ಅನಿಸಿಬಿಡ್ತದೆ ಅನೇಕ ಜನರಿಗೆ. ಇದನ್ನೇ ಮೃದು ಹೃದಯರು ಅಂತ ಅನ್ನೋದು. ಅವರಿಗೆ ಸಂಶಯದ ಅಥವಾ ಬೇರೆ ಬೇರೆ ಹೇಳಿಕೆಗಳು, ಬೇರೆ ಬೇರೆ ವಾದಗಳು, ಅವುಗಳ ಹೊಡೆತವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಅವ್ರನ್ನ ಮೃದು ಹೃದಯರು ಅಂತ ಹೇಳಿರೋದು. ತ್ರಿವಿಕ್ರಮ ಪಂಡಿತರು ಅಂತ ಅನೇಕ ಜನರನ್ನು ನೋಡಿದ್ದಿರಬೇಕು. ಭವಿಷ್ಯದ ಅನೇಕ ಜನರನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡೇ ಆ ಮಾತನ್ನು ಆಡಿದ್ದಿರ್ಬೇಕು. ಅವರು ಸಂದೇಹ ಬರ್ತದೆ. ಹೀಗೆ ಅಭೇದ ಸಂದೇಹ ಬಂದೇ ಬರ್ತದೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಇತಿ ಜೀವಯೇವ ಸನ್, ಇದು ಒಂದು ಮಾತು, ಇತಿ ಅಲ್ಲಿ ಮುಗಿತದ. ಹೀಗೆ ಸಂದೇಹ ಬರೋ ಸಾಧ್ಯತೆ ಇದೆ. ಅದರಿಂದ ಅಭೇದ ಪ್ರಸ್ತುತವೇ ಆಗಿದೆ. ಪ್ರಸ್ತುತವಾದ ಅಭೇದವನ್ನು ನಿರಾಕರಿಸಲೇಬೇಕಾಗಿದೆ. ಇದು ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ, ಇಂದು ಮುಂದಿನ ಮಾತು. ಬ್ರಹ್ಮ ಆಗೇ ಇದ್ದಾನವನು, ಅವನು ಬ್ರಹ್ಮನನ್ನು ಹೊಂದುತ್ತಾನೆ ಅಂತಂದ್ರೆ ಜೀವಯೇವ ಸನ್ ಬ್ರಹ್ಮಾಪ್ನೋತಿ ಇತ್ಯರ್ಥ. ಇವನು ಜೀವನೇ ಆಗಿದ್ದಾನೆ, ಭಗವಂತನಂತೆ ಜ್ಞಾನಾನಂದಾದಿ ಗುಣಪೂರ್ಣವಾದ ವ್ಯಕ್ತಿತ್ವವನ್ನೇ ಅಂತರಂಗದಲ್ಲಿ ಹೊಂದೇ ಇದ್ದಾನೆ, ಅವನು ಬ್ರಹ್ಮನನ್ನು ಪಡಿತಾನೆ ಅಂತ ಅರ್ಥ. ನತು ಬ್ರಹ್ಮೈವ ಸನ್ನಿತಿ, ಹೊರತು ಇವನೇ ಪರಮಾತ್ಮ ಆಗಿದ್ದಾನೆ, ಪರಮಾತ್ಮನಾಗಿದ್ದು ಮುಕ್ತಿಯನ್ನು ಪಡಿತಾನೆ ಅಂತ ಅರ್ಥ ಅಲ್ಲ. ಬ್ರಹ್ಮತ್ವೇ ತತ್ ಪ್ರಾಪ್ತಯೋಗಾತ್, ಬ್ರಹ್ಮತ್ವವೇ ಅವನಿಗೆ ಇರೋದಾದ್ರೆ ಅವನಿಗೆ ಆ ಬ್ರಹ್ಮತ್ವವನ್ನು ಮತ್ತೆ ಹೊಂದುವುದರಲ್ಲಿ ಏನು ಅರ್ಥ ಇಲ್ಲ. ನಹಿ ಸ್ವಯಮೇವ ಸ್ವಾತ್ಮಾನಂ ಪ್ರಾಪ್ನೋತಿ ಇತಿ ಸಮಂಜಸಂ. ನಾವು ನಮ್ಮ ಗುರುಗಳನ್ನು ಹೊಂದಿದೆವು, ಮಗುವು ತಂದೆಯನ್ನು ಹೊಂದಿತ್ತು, ಒಪ್ಪೋಣ. ನಾವು ರಾಜರನ್ನು ಹೊಂದಿದೆವು, ನಾವು ನಮ್ಮನ್ನೇ ಹೊಂದಿದೆವು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೇನು ಅರ್ಥ ಇದೆ? ಅದು ಸರಿಯಲ್ಲ. ಅದನ್ನ ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಕಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತ ಅಂತ ಪರಮಶ್ರುತಿ. ಅದು ತತ್ವನಿರ್ಣಯದಲ್ಲಿ ಮತ್ತೆ ಗೀತಾ ಪ್ರಸ್ಥಾನದಲ್ಲಿಯೂ ಕೂಡ ಪ್ರಾಯ ಆಚಾರ್ಯ ಉದ್ಧರಿಸಿದ ಮಾತು. ಅದನ್ನು ತ್ರಿವಿಕ್ರಮ ಪಂಡಿತರು ತಗೊಂಡಿದ್ದಾರೆ. ಎಲ್ಲಾ ಜೀವರನ್ನು ಬ್ರಹ್ಮ ಅನ್ಬೇಕು. ಯಾಕೆಂದ್ರೆ ಗುಣಪೂರ್ಣರಾದ್ರಿಂದ, ಭಗವಂತನಷ್ಟಲ್ಲದೆ ಹೋದ್ರು ಕೂಡ ಸ್ವಲ್ಪ ಆದ್ರೂ ಗುಣಪೂರ್ಣರಾದ್ರಿಂದ ಅವರು ಬ್ರಹ್ಮರೇ. ಮುಕ್ತಿಗೆ ಹೋದವರು ಪರಬ್ರಹ್ಮ. ಅಲ್ಲಿ ಒಂದು ಪರ ಅಂತ ವಿಶೇಷಣ ಸೇರಿಕೊಂಡಿತ್ತು. ಲಕ್ಷ್ಮೀದೇವಿಗೆ ಪರಮ ಬ್ರಹ್ಮ ಅಂತ ಅಂತ ಇನ್ನೊಂದು ವಿಶೇಷಣ ಸೇರಿತ್ತು. ಮತ್ತೆ ಪರಮಾತ್ಮನಿಗೆ ಪರಮ ಅನ್ನೋದ್ರ ಜೊತೆಗೆ ಮಹತ್ ಅಂತ ಮತ್ತೊಂದು ಸೇರಿಕೊಂಡಿತ್ತು. ಪರಮ ಮಹತ್ ಬ್ರಹ್ಮ ಅಂತ ಪರಮಾತ್ಮ. ಹೀಗೆ ಅಭಿಪ್ರಾಯ ಇದೆ. ಅಲ್ಲಿ ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ, ವಿಷ್ಣು ಅಂತ ಅರ್ಥ. ಅದೇ ಮುಖ್ಯ ಅರ್ಥ ಅಲ್ವಾ? ಅದನ್ನು ನಾವು ಅದ್ವೈತಿಗಳು ಹೇಳ್ತೀವಿ, ನೀವು ದ್ವೈತಿಗಳು ಅದನ್ನು ಒಪ್ತೀರಿ. ಸಕಲ ಶಬ್ದಗಳಿಗೂ ಮುಖ್ಯ ಅರ್ಥ ಬ್ರಹ್ಮನೇ ಅಂತ. ಅದರಿಂದ ಬ್ರಹ್ಮ ಶಬ್ದಕ್ಕೆ ಅವನೇ ಮುಖ್ಯ ಅರ್ಥ. ಹಾಗಿರುವಾಗ ಅಲ್ಲಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಮುಖ್ಯಾರ್ಥವಾದ ಪರಮಾತ್ಮನ ಬಿಟ್ಟು ಜೀವ ಅಂತ ಅರ್ಥ ಹೇಗೆ ಒಪ್ತೀರಿ ನೀವು ಅಂತ ಅವ್ರದ್ದೊಂದು ಪ್ರಶ್ನೆ. ಅದಕ್ಕೆ ಉಪಪದ್ಯತೆ ಅದು ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥವನ್ನು ತಗೊಳ್ಳುವುದೇನಿದೆ ತಪ್ಪೇನಲ್ಲ, ಅದು ಯೋಗ್ಯವೇ. ಯಾವಾಗ ಅಂದ್ರೆ ಮುಖ್ಯ ವಿರೋಧ, ಮುಖ್ಯವಾದ ಅರ್ಥವನ್ನು ಇಟ್ಕೊಳ್ಳಿಕ್ಕೆ ಏನಾದರೂ ವಿರೋಧ ಇದ್ರೆ ಅವಾಗ ಅದನ್ನು ಬಿಡಬೇಕಾಗ್ತದೆ. ಈಗ ಇಲ್ಲಿ ಬ್ರಹ್ಮಯೋಸನ ಬ್ರಹ್ಮಾಪ್ನೋತಿ ಅಂತನೋಲ್ಲಿ ಬ್ರಹ್ಮ ಎರಡೂ ಬ್ರಹ್ಮ ಶಬ್ದಕ್ಕೆ ಮುಖ್ಯ ಅಂತಾನೆ ಅರ್ಥ ಇಟ್ಕೊಂಡ್ರೆ ಅಲ್ಲಿ ತಾನು ಬ್ರಹ್ಮನೇ ಆಗಿದ್ದು ಬ್ರಹ್ಮನನ್ನು ಹೊಂದುವುದು ಹೇಗೆ ಅಂತ ಮಾತು ಬರ್ತದೆ, ವಿರೋಧ ಬರ್ತದೆ. ಆದ್ರಿಂದಾಗಿ ಇಲ್ಲಿ ಮುಖ್ಯಾರ್ಥವನ್ನು ಇಟ್ಕೊಳ್ಳಿಕ್ಕೆ ವಿರೋಧ ಇರೋದ್ರಿಂದ ಅದನ್ನ ಬಿಟ್ಟಿದ್ದೀವಿ ಅಂತ ಅದರ ತಾತ್ಪರ್ಯ. ನಿಮ್ಮೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ ವೃಕೋದರ ಕೃಷ್ಣೋಸ್ತ್ರೀ ಗಾಂಡಿವಂ ಚಾಸ್ತ್ರಂ ಸುಹೃತ್ ಕೃಷ್ಣ ತಥೋ ವಿಪತ್ ಅಂತ ಭಾಗವತದಲ್ಲಿ ಒಂದು ವಾಕ್ಯ. ಧರ್ಮರಾಜನೇ ರಾಜನಾಗಿದ್ದಾನೆ, ಗದಾಪಾಣಿಯಾದ ಭೀಮಸೇನ ಅವನಿಗೆ ರಕ್ಷಕನಾಗಿದ್ದಾನೆ, ಮತ್ತೆ ಕೃಷ್ಣ ಅಲ್ಲಿ ಸುಹೃತ್ ಅವರಿಗೆ ಸ್ನೇಹಿತನಾಗಿದ್ದಾನೆ ಅಂತ ಕೃಷ್ಣ ಅಂತ ಒಂದ್ಸರಿ ಬಂದಿದೆ. ಇನ್ನೊಂದ್ಸರಿ ಕೃಷ್ಣೋಸ್ತ್ರೀ ಅಂತ ಬಂದಿದೆ. ಕೃಷ್ಣೋಸ್ತ್ರೀ ಅಂದ್ರೆ ಏನ್ ಅರ್ಥ ಮಾಡಬೇಕು ಅಂತ ಈಗ ಪ್ರಶ್ನೆ. ಕೃಷ್ಣ ಶಬ್ದಕ್ಕೆ ಮುಖ್ಯ ಅರ್ಥ ಸ್ವಯಂ ಪರಮಾತ್ಮ ಕೃಷ್ಣ. ಇಲ್ಲಿ ಎರಡು ಕಡೆ ಕೃಷ್ಣ ಅಂತಾನೆ ಅರ್ಥ ಮಾಡಿದರೆ, ಕೃಷ್ಣ ಅಸ್ತ್ರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಕೃಷ್ಣ ಸುಹೃತ್ತಾಗಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳೋದು ಎರಡೆರಡು ಸರಿ ಹಾಗೆ ಅರ್ಥ ಮಾಡಿದರೆ ಪುನರಾವೃತ್ತಿ
ಪುನರುಕ್ತಿ ಬರ್ತದೆ. ಅದಕ್ಕೆ ಕೃಷ್ಣ ಸುಹೃತ್ ಅಂತನ್ನುವಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತ ಅರ್ಥ ಮಾಡಿ, ಕೃಷ್ಣ ಅಸ್ತ್ರಿ ಅನ್ನುವಲ್ಲಿ ಅರ್ಜುನ ಅಂತ ಅರ್ಥ ಮಾಡ್ತಾರೆ. ಕೃಷ್ಣ ಶಬ್ದಕ್ಕೆ ಮುಖ್ಯಾರ್ಥ ಅರ್ಜುನನೇ ಆಗಿದ್ರು ಅದನ್ನು ಬಿಟ್ಟು ಅಲ್ಲಿ ಕೈಯಲ್ಲಿ ಗಾಂಡೀವ ಹಿಡಿದ ಕೃಷ್ಣ ಅಂದ್ರೆ ಅರ್ಜುನ ಅಂತ ಅರ್ಥ ಮಾಡ್ತಾರೆ. ಸುಮ್ಮನೆ ಈ ಸಂದರ್ಭದಲ್ಲಿ ನೆನಪಿಗೆ ಬಂತು, ಒಟ್ಟಿಗೆ ಇರೋ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಇದನ್ನೊಂದು ದೃಷ್ಟಾಂತವಾಗಿ ಇಟ್ಕೋಬಹುದು ಅಂತ ಹೇಳಿದೆ ಅಷ್ಟೆ. ಭಾಗವತದ 9ನೇ ಸ್ಕಂದದಲ್ಲಿ ಬಂದಿರುವಂತಹ ಮಾತು. ಆದ್ರಿಂದ ಬ್ರಹ್ಮಶಬ್ದಕ್ಕೆ ಮುಖ್ಯಾರ್ಥ ವಿಷ್ಣುವೇ ಆದರೂ ಇಲ್ಲಿ ಬ್ರಹ್ಮೈವಸನ್ ಅನ್ನೋ ಮಾತಿಗೆ ನಾವು ಜೀವನೇ ಆಗಿದ್ದು, ಅರ್ಥಾತ್ ಗುಣಪೂರ್ಣನಾದ ಜೀವನೇ ಆಗಿದ್ದು, ಅವನು ಮುಂದೆ ಸಾಧನೆಯಿಂದ ಪರಬ್ರಹ್ಮನ ಸಾನ್ನಿಧ್ಯವನ್ನು ಪಡಿತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.